ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚೆ ಸೈಕಿದನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಿಮಗೆ ಒಂದು ಈ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ಗಣೇಶನ ತರುವಾಗ ಅಂದರೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಬನ್ನಿ ನೋಡೋಣಂತೆ. ಗಣೇಶನನ್ನು ನಾನು ತಿಳಿಸ್ಕೊಟ್ಟಿರುವಂಥ ಒಂದು ಶುಭ ಮುಹೂರ್ತದಲ್ಲಿ ತಂದು ನೀವು ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ನಾನು ಗೌರಿ ಮುಂದೆನೆ ಗೌರಿ ಕಲಸದ ಪೂಜೆ ಈಗಾಗಲೇ ನನಗೆ ತಿಳಿಸ್ಕೊಟ್ಟಿದ್ದೇನೆ. ಅದ್ರ ಮುಂದೆನೆ ಒಂದು ಮನೆಯನ್ನು ಹಾಕಿ ಈಗಾಗಲೇ ನಾನು ನಿಮಗೆ ಆ ರಂಗೋಲಿಗಳನ್ನು ಸಹ ತಿಳಿಸ್ಕೊಟ್ಟಿದ್ದೇನೆ. ತುಂಬ ತಿಂಗಳುಗಳ ಹಿಂದೆಯೇ ಗಣೇಶನ ಒಂದು ಮಂಡಲ ರಂಗೋಲಿ ಅದನ್ನು ಸಹ ನೀವು ಹಾಕ್ಕೊಂಡು ಒಂದು ದೊಡ್ಡದಾಗಿರುವಂಥ ಒಂದು ಹಿತ್ತಾಳೆ ಪ್ಲೇಟನ್ನು ಇಟ್ಟಿದ್ದೇನೆ, ಅಂದರೆ ತಟ್ಟೆಯನ್ನು ಇಟ್ಟಿದ್ದೇನೆ. 21 ಎಕ್ಕದ ಎಲೆಯನ್ನು ತೆಗೆದುಕೊಂಡು ತುದಿ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಶ್ರೀಗಂಧ, ಅರಿಶಿನ, ಕುಂಕುಮವನ್ನು ಹಚ್ಚಿ ನಾನು ಸುತ್ತಲೂ ಸಹ ಜೋಡಿಸಿದ್ದೇನೆ. ಮಧ್ಯಭಾಗದಲ್ಲಿ ಒಂದು ಬಟ್ಟಲನ್ನು ಇಟ್ಟಿದ್ದೇನೆ, ಹಿತ್ತಾಳೆ ಬಟ್ಟಲು. ಅದಕ್ಕೆ ತುಂಬ ಸಹ ನಾನು ಅಕ್ಕಿಯನ್ನು ತುಂಬಿಸಿದ್ದೇನೆ. ಅಕ್ಕಿಯನ್ನು ತುಂಬಿಸಿ ಕೈಯಿಂದಲೇ ಓಂ ಸ್ವಸ್ತಿಕ್ ಅನ್ನು ನಾನು ಬಿಡಿಸ್ಕೊಂಡು ಅದ್ರ ಮೇಲೆ 2 ಎಲೆ ಇಟ್ಟಿದ್ದೇನೆ. ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಬೆಳ್ಳಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ. ಬೆಳ್ಳಿ ಗಣೇಶನಿಗೆ ಜನಿವಾರವನ್ನು ಸಹ ಹಾಕಬೇಕು. ನೀವು ಬೆಳ್ಳಿ ಗಣೇಶ ಆಗಿರಲಿ ಅಥವಾ ಮಣ್ಣಿನ ಗಣೇಶ ಆಗಿರಲಿ, ಮಣ್ಣಿನ ಒಂದು ನೀವು ಗಣೇಶ ತೆಗೆದುಕೊಂಡು ಬಂದಿದ್ದರೆ ಒಂದು ವಸ್ತ್ರವನ್ನು ಹಾಕಬೇಕು, ಅಂದರೆ ಒಂದು ಶಲ್ಯವನ್ನು ನೀವು ಹಾಕಬೇಕಾಗುತ್ತೆ. ಶಲ್ಯ ಹಾಕೋದನ್ನು ಮಾತ್ರ ಮರಿಬೇಡಿ. ಶಲ್ಯವನ್ನು ಹಾಕಿ ಜನಿವಾರವನ್ನು ಹಾಕಿ 21 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನೀವು ಹೂಗಳಿಂದ ಅಲಂಕಾರ ನಾನು ಮಾಡಿದ್ದೇನೆ. ಪ್ರಸಾದಕ್ಕೆ ಅಂತ ವಿಷಯಕ್ಕೆ ಬಂದರೆ, ಹಿಂದಿನ ದಿವಸ ಅಂದರೆ ಶುಕ್ರವಾರ ನೀವು ಚಕ್ಲಿ, ಕೋಡುಬಳೆ, ನಿಪ್ಪಟ್ಟು ಎಲ್ಲ ತಿಂಡಿಗಳನ್ನು ಮಾಡಿರ್ತೀರಿ. ಅಂದರೆ ನಾವು ಶನಿವಾರ ಸಹ ಒಂದು ಸ್ಪೆಷಲ್ ಆಗಿ ನಾವು ತಿಂಡಿಗಳನ್ನು ಮಾಡಬೇಕು. ಮೋದಕ ಆಗಿರ್ಬೋದು. ಹಾಗೆ 21 ಕಡುಬನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ಹಾಗೆ ಗಣೇಶನಿಗೆ ಮದ್ಲಕ್ಕಿಯನ್ನು ಸಹ ಇಟ್ಟಿದ್ದೇನೆ. ಕೊಬ್ಬರಿ ಬಟ್ಲ ಹಾಗೆ ದಕ್ಷಿಣ ಅಷ್ಟನ್ನು ಸಹ ಇದೆ. ನಾನು ಇಲ್ಲಿ ಕೊಬ್ಬರಿ ಬಟ್ಲು ಇರುವುದನ್ನು ಮರೆತು ಬಿಟ್ಟಿದ್ದೇನೆ. ಅದರಿಂದ ನಾನು ನಿಮಗೆ ಹಾಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಮತ್ತೊಂದು ವಿಷಯ, ಗಣೇಶನಿಗೆ ಊಟ ಅಂತ ಸಹ ನಾವು ಇಡ್ತೀವಿ, ಮಹಾನೈವೇದ್ಯ ಅಂತ. ನೀವು ಅದಕ್ಕೆ ಅನ್ನ, ಸಾಂಬಾರು, ಪಲ್ಯಗಳನ್ನು ಸಹ ಮಾಡಬೇಕು. ಆ ಪಲ್ಯಗಳಿಗೆ ಹಾಗೆ ಸಾಂಬಾರುಗಳಿಗೆ ನೀವು ಈರುಳ್ಳಿ, ಬೆಳ್ಳುಳ್ಳಿಯನ್ನು ನೀವು ಉಪಯೋಗಿಸ್ಕೋಬಾರ್ದು, ಹಾಗೆಯೇ ಮಾಡಬೇಕಾಗಿರುತ್ತದೆ. ಹಾಗೆ ಗಣೇಶನ ತಂದ ತಕ್ಷಣ ನೀವು ಗಣೇಶನಿಗೆ ಒಂದು ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ಅಖಂಡ ದೀಪಾರಾಧನೆಯನ್ನು ನೀವು ಹಚ್ಚಿ, ನಂತರದಲ್ಲಿ ಎಲ್ಲ ಪ್ರಸಾದ ಸಿದ್ಧತೆ ಎಲ್ಲದನ್ನು ಸಹ ನೀವು ಮಾಡಿಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ಒಂದು ಶುಭ ಮುಹೂರ್ತದಲ್ಲಿ ಬೆಳಿಗ್ಗೆ ಪ್ರಾತಃ ಸಂಧ್ಯಾಕಾಲ ಅಥವಾ ಅಭಿಜಿತ್ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮುಗಿಸ್ಕೋಬಹುದು. ಪೂಜೆ ಮಾಡುವಂಥವರು ಹಾಗೆ ಎಲ್ಲರೂ ಮನೆಯಲ್ಲಿ ಇರುವಂಥ ಎಲ್ಲರೂ ಸಹ ಈ ವ್ರತದ ದಾರ ಕಟ್ಕೊಳ್ಳುವುದು ತುಂಬ ಒಂದು ಸೂಕ್ತವಾದದ್ದು, ಅಂದರೆ ಒಳ್ಳೆಯದು ಸಹ. 2-3 ರೀತಿಯ ಹಣ್ಣುಗಳನ್ನು ಇಟ್ಟಿದ್ದೇನೆ. ಹಾಗೆ 21 ತುಪ್ಪದ ಬತ್ತಿಯನ್ನು ಸಹ ಸಿದ್ಧತೆ ಮಾಡಿಕೊಂಡು ಇಟ್ಟಿರಿ. ಅಷ್ಟೋತ್ತರಕ್ಕೆ ಅಂತ ವಿಷಯಕ್ಕೆ ಬಂದರೆ ಗರಿಕೆ, ಹೂವಿನ ದಳಗಳು ಹಾಗೆ ಹಳದಿ ಅಕ್ಷತೆ ಎಲ್ಲದನ್ನು ಸಹ ನಾನು ಮಿಕ್ಸ್ ಮಾಡಿಕೊಂಡು ಅಷ್ಟೋತ್ತರಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡು ಇಟ್ಟಿದ್ದೇನೆ. ಊರಿನ ಕಡ್ಡಿಯನ್ನು ಬೆಳಗ್ಗೆ ಸಾಂಬ್ರಾಣಿ ಧೂಪವನ್ನು ನೀವು ಹಾಕಬೇಕು. ನಾನು ನಿಮಗೆ ಆಷಾಢ ಮಾಸದಿಂದ ತಿಳಿಸ್ಕೊಡ್ತಾನೆ ಬಂದಿದ್ದೇನೆ. ಸಾಂಬ್ರಾಣಿ ಧೂಪ ಪ್ರತಿ ದಿವಸ ಸಹ ಹಾಕಿ, ಅಂತ ಪ್ರತಿ ದಿವಸ ಆಗಿಲ್ಲ ಅಂದರೆ ವಿಶೇಷ ದಿನಗಳಲ್ಲಾದರೂ ನಾವು ಹಾಕಲೇಬೇಕು. ಸಾಂಬ್ರಾಣಿ ಧೂಪವನ್ನು ಹಾಕಿ ಗಣೇಶನಿಗೆ ಅಷ್ಟೋತ್ತರವನ್ನು ಸಹ ನಾವು ಮಾಡ್ಕೋಬೇಕು. ಗಣೇಶನಿಗೆ ಗರಿಕೆ ಮಾತ್ರ ಇರೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹೋಗಬೇಡಿ, ಗರಿಕೆಯನ್ನು ಇಡೀ. ಹಾಗೆ ಗಣೇಶನಿಗೆ ಪುಟ್ಟದಾಗಿ ಒಂದು ಸರ, ಒಂದು ಬಂಗಾರದ ಸರ ಹಾಕುವುದು ಸಹ ಶ್ರೇಷ್ಠವಾದದ್ದು. ಅಷ್ಟೋತ್ತರವನ್ನು ಮಾಡ್ಕೋಬಹುದು. ಗಣೇಶನ ಅಷ್ಟೋತ್ತರ ನೀವು ದಿನಕ್ಕೆ 2 ಸಲ ಮಾಡಬೇಕು. ಬೆಳಿಗ್ಗೆ ಗರಿಕೆಯಿಂದ ಮಾಡಿಕೊಂಡ್ರೆ ಸಂಜೆ ಕುಂಕುಮಾರ್ಚನೆ ಮಾಡಬೇಕು. ನಂತರದಲ್ಲಿ ನೀವು ಕಾಯನ್ನು ಒಡೆದು ಮಹಾಮಂಗಳಾರತಿ ಮಾಡಬೇಕು. ಅಂದರೆ ಮೊದಲು ನೀವು ಏಕಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಪಂಚಾರತಿಯನ್ನು ಸಹ ಮಾಡಬೇಕಾಗುತ್ತದೆ. ಪಂಚಾರತಿ ಎಲ್ಲ ಆಗಿದ ನಂತರ ನೀವು 21 ತುಪ್ಪದ ಬತ್ತಿಯನ್ನು ನೀವು ಬೆಳಗಬೇಕು. 21 ತುಪ್ಪದ ಬತ್ತಿಯನ್ನು ನೀವು ಹಚ್ಚಿ ಆರತಿಯನ್ನು ಮಾಡಬೇಕಾಗಿರುತ್ತದೆ. ನಂತರ ನೀವು ತೀರ್ಥವನ್ನು ಸಹ ಪ್ರೋಕ್ಷಣೆ ಮಾಡಿ ದೀಪಾರಾಧನೆಗೆ ಹಾಗೆ ನಾವು ಈ ಥರ ಆರತಿಯನ್ನು ಮಾಡಿರ್ತೀವಿ. ಪ್ರಸಾದಕ್ಕೆ ಎಲ್ಲದಕ್ಕೆ ಸಹ ಕಾಯಿಗೆ, ಹಣ್ಣುಗಳಿಗೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಪೂಜೆಯನ್ನು ನಂತರದಲ್ಲಿ ನೀವು ಕಳಸವನ್ನು ಬೆಳಗಬೇಕು. ಕಳಸ ನೀವು ದಿನಕ್ಕೆ 4 ಸಲ ಬೆಳಗಬೇಕು. ಗಣೇಶನನ್ನು ಒಳಗೆ ತೆಗೆದುಕೊಳ್ಳುವಾಗ 1 ಸಲ, ಹಾಗೆ ಪೂಜೆಯಲ್ಲಿ ಆಗಿದ ನಂತರ ಬೆಳಿಗ್ಗೆ ಮಹಾಮಂಗಳಾರತಿಯಲ್ಲಿ ಆಗಿದ ನಂತರ 1 ಸಲ, ಸಂಜೆ ಸಮಯದಲ್ಲಿ 1 ಸಲ, ಹಾಗೆ ವಿಸರ್ಜನೆ ಮಾಡುವಾಗ 1 ಸಲ ನೀವು ಕಳಸವನ್ನು ಬೆಳಗಿ ಪೂಜೆಯನ್ನು ಮಾಡಬೇಕು. ಕಳಸವನ್ನು ಬೆಳಗ್ಗೆ ನೀವು ಎಲ್ಲ ರೀತಿ ನೀವು ಅಕ್ಷತೆಗಳನ್ನು ಹಾಕಿ ನೀವು ನಮಸ್ಕಾರವನ್ನು ಮಾಡ್ಕೋಬಹುದು. ಹಾಗೆ ಸಂಜೆ ಸಮಯದಲ್ಲಿ ನೀವು ದೀಪ ಎಲ್ಲ ಹಚ್ಚುವಂಥ ಸಮಯದಲ್ಲಿ ದೀಪ ಎಲ್ಲ ಸಹ ಹಚ್ಚಿ ನೀವು
ಒಂದು ಕಳಸವನ್ನು ಬೆಳಗಿ ಸ್ವಲ್ಪ ಜನರಿಗೆ ಅಂದರೆ 5 ಜನರಿಗೆ ಒಂದು ನೀವು ಮುತ್ತೈದರಿಗೆ ಕುಂಕುಮವನ್ನು ಕೊಟ್ಟು ರಾತ್ರಿ ಸಮಯದಲ್ಲಿ ನೀವು ಊದಿನ ಕಡ್ಡಿಯನ್ನು ಬೆಳಗ್ಗೆ ಸಾಂಬ್ರಾಣಿ ಧೂಪವನ್ನು ಹಾಕಿ ಗಣೇಶನ ಅಷ್ಟೋತ್ತರವನ್ನು ಹೇಳ್ಕೋಬೇಕು. ಈಗ ನೀವು ಕುಂಕುಮಾರ್ಚನೆಯನ್ನು ನೀವು ಮಾಡಬೇಕು. ಈ ಕುಂಕುಮಾರ್ಚನೆಯನ್ನು ನೀವು ತೆಗೆದಿಟ್ಕೊಂಡು ಪ್ರತಿನಿತ್ಯ ಸಹ ನೀವು ಹಣೆಗೆ ಹಚ್ಕೊಳ್ತಾ ಬಂದಿರಿ. ಸಾಂಬ್ರಾಣಿ ಧೂಪವನ್ನು ಹಾಕಿ ನೀವು ಕಾಯಿನ ಹೊಡೆದು ಮಂಗಳಾರತಿಯನ್ನು ಮಾಡಿ ಕಳಸವನ್ನು ಬೆಳಗಬೇಕು. ಕಳಸ ಹಾಗೆ 21 ತುಪ್ಪದ ಬತ್ತಿ ನೀವು ಬೆಳಗ್ಗೆ ಸಮಯದಲ್ಲಿ ಸಹ ನೀವು 21 ತುಪ್ಪದ ಬತ್ತಿ ಹಚ್ಚಬೇಕು. ಹಾಗೆ ರಾತ್ರಿ ಸಮಯದಲ್ಲಿ ಸಹ ವಿಸರ್ಜನೆ ಮಾಡುವಾಗ ಸಹ 21 ತುಪ್ಪದ ಬತ್ತಿಯನ್ನು ಹಚ್ಚಿ ನೀವು ವಿಸರ್ಜನೆ ಮಾಡಬೇಕು. ರಾತ್ರಿ ಸಮಯದಲ್ಲಿ ನೈವೇದ್ಯಕ್ಕೆ ಅಂತ ನೀವು ವಿಶೇಷವಾಗಿ ಮೊಸರನ್ನ, ಕಡಲೆಕಾಳು, ಉಸಿರಿ ಹಾಗೆ ಬೆಳಿಗ್ಗೆ ಇಟ್ಟಿರುವಂಥ ಒಂದು ಮೋದಕವನ್ನು ನೀವು ಇಟ್ಟಿರಿ ಸಾಕು. ಏಕೆಂದರೆ ಮೋದಕ ಅಂದರೆ ಗಣೇಶನಿಗೆ ಇಷ್ಟ ಅಲ್ವಾ, ಅದಕ್ಕೆ. ಕೊನೆಯದಾಗಿ ನೀವು ಕೆಂಪಾರತಿಯನ್ನು ಮಾಡಿಕೊಂಡು ನೀವು ಗಣೇಶನನ್ನು ಕರಳಿಸಿ ನೀವು ಎಲ್ಲಿ ನೀವು ವಿಸರ್ಜನೆ ಮಾಡ್ತೀರೋ ಆ ಜಾಗದಲ್ಲಿ ನೀವು ವಿಸರ್ಜನೆ ಮಾಡಬೇಕು. ಬುಟ್ಟಿಯನ್ನು ಸಹ ನೀವು ಕಟ್ಟಬೇಕು. ಆ ಬುಟ್ಟಿ ಕಟ್ಟುವ ಬಗ್ಗೆ, ವಿಸರ್ಜನೆ ಮಾಡುವ ಒಂದು ಸಮಯ ಹಾಗೆ ವಿಧಾನದ ಬಗ್ಗೆ ನಿಮಗೆ ಒಂದು ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಗಣೇಶನಿಗೆ ಇಟ್ಟಿರುವಂಥ ಮದಲಕ್ಕಿಯನ್ನು ಏನು ಮಾಡಬೇಕಂದ್ರೆ ಗಣೇಶನ ದೇವಸ್ಥಾನದಲ್ಲೇ ಅದು ಸಹ ನೀವು ತೆಗೆದುಕೊಂಡು ಹೋಗಿ ಕೊಡಬಹುದು. ಅವತ್ತಿನ ದಿವಸನೇ ಕೊಟ್ಟಿದ್ದರೆ ತುಂಬಾ ಒಂದು ಒಳ್ಳೆಯದು ರಾತ್ರಿ. ಇಲ್ಲವಾದರೆ ನೀವು ನೆಕ್ಸ್ಟ್ ಒಂದು ದಿನ ಸಹ ಕೊಡಬಹುದು, ರವಿವಾರ ಸಹ. ನೋಡೋಣ ಫ್ರೆಂಡ್ಸ್, ನಾನು ನಿಮಗೆ ಗಣೇಶ ಚತುರ್ಥಿಯ ಬೆಳಿಗ್ಗೆ ಗಣೇಶನನ್ನು ತೆಗೆದುಕೊಂಡು ಬರುವ ಅಂದರೆ ಬೆಳಿಗ್ಗೆಯಿಂದ ರಾತ್ರಿ ವಿಸರ್ಜನೆ ಮಾಡುವವರೆಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಹಾಗೆ ಎಲ್ಲರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ, ಸೊ ಎಲ್ಲರಿಗೂ ಈ ಇನ್ಫಾರ್ಮೇಷನ್ ರೀಚ್ ಆಗಲಿ ಅಂತ ಸಹ ನನ್ನ ಒಂದು ಪ್ರಯತ್ನ. ಥ್ಯಾಂಕ್ ಯು.